ಹಲೋ ಸಮೀರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತದೆ. ಸಮೀರ್, ಎಲ್ಲಿದ್ದೀರಿ? ಕಾಣೆ ಆಗಿದ್ದೀರಾ ನೀವು ಅಂತ ಹೇಳಿ ಎಲ್ಲಾ ಕಡೆ ವರದಿಗಳು ಬರ್ತಾ ಇತ್ತು, ನೀವು ನೋಡಿದೀರಾ? ಈಗ ಜಾಮೀನ್ ಕೂಡ ಸಿಕ್ಕಿದೆ. ನಾನು ಮಾಧ್ಯಮದಲ್ಲಿ ನೋಡಿ ನನಗೂ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ. ಓಕೆ. ಸೊ ನನ್ಗೂ ಗೊತ್ತಿರ್ಲಿಲ್ಲ ನಾನು ಕಾಣೆ ಆಗಿದ್ದೀನಿ ಅಂತ. ಈಗ ಮಾಧ್ಯಮದಲ್ಲಿ ನೋಡಿ ಗೊತ್ತಾಯ್ತು, ಅದು ಅತ್ಯಾಚಾರಿಗಳ ಪರವಾಗಿರುವಂತಹ ಮಾಧ್ಯಮಗಳಲ್ಲಿ ನೋಡಿ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ. ಸಮೀರ್, ಎಲ್ಲಿದ್ರಿ ನೀವು? ಕಾಣೆ ಆಗಿದ್ರ? ಬೆಂಗಳೂರಲ್ಲಿದ್ರ, ಮಂಗಳೂರಲ್ಲಿದ್ರ? ಎಲ್ಲಿದ್ರಿ ನೀವು ಬೆಳಗ್ಗೆಯಿಂದ? ಮೇಡಮ್, ನಾನು ಬೆಂಗಳೂರಲ್ಲೇ ಇದ್ದೆ. ನಮ್ಮ ವಕೀಲ್ ಸಾಹೇಬ್ರು ಚೂರು ಬೇಗ ಬಾ ಅಂತ ಬೆಳಿಗ್ಗೆ ಕರೆದ್ರು. ಓಕೆ. ಅದೇ ಕೇಸ್ ರಿಕಾರ್ಡಿಂಗು ಸರಿ ಅಂತ ಅವ್ರ ಆಫೀಸಿಗೆ ಹೋದೆ, ದ್ವಾರಕನಾಥ್ ಸರ್. ನಾನು ಆಫೀಸಿಗೆ ಹೋಗಿದ್ದೀನಿ, ಇವರು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದಾರೆ ಪೊಲೀಸರು ಹಾಗೂ ಮಾಧ್ಯಮದವರು. ಓಕೆ. ಈಗ ಪೊಲೀಸ್ನವರು ನಿಮ್ ಮನೆ ಸುತ್ತುವರೆದಿದ್ದು, ನಿಮ್ ತಾಯಿಯನ್ನ ಭೇಟಿ ಮಾಡಿದ್ದು ಎಲ್ಲವೂ ನಿಮಗ್ ಮಾಹಿತಿ ಇದೆಯಾ? ಹೇಳ್ತಾ ಇದ್ರು ಅಲ್ಲಿ ಸುತ್ತಮುತ್ತ ಇರೋರು. ಓಕೆ. ಸೊ ಸಮೀರ್ ಕಾಣೆಯಾಗಿದ್ರು ಅನ್ನುವ, ಸಮೀರ್ ಬಂಧನದ ಭೀತಿಗೆ ಹೆದರ್ಕೊಂಡು ಕಾಣೆಯಾಗಿದ್ರು. ಎದಕ್ಕೆ ಹೆದರ್ಕೊಳ್ಳಿ ಮೇಡಮ್? ಅತ್ಯಾಚಾರ ಮಾಡಿರೋರೇ ಓಪನ್ ಆಗಿ ಓಡಾಡ್ತಾ ಇರ್ಬೇಕಾದ್ರೆ ನಾವ್ಯಾಕೆ ಹೆದರ್ಕೊಳ್ಳೋದು? ಏನಿಲ್ಲ, ನಾನು ಅಲ್ಲಿ ವಕೀಲ್ ಆಫೀಸಲ್ಲಿ ಇದ್ದಾಗ ಇವ್ರು ಈ ಕಡೆ ಮನೆ ಕಡೆ ಬಂದವ್ರೆ. ಯಾರಾದ್ರೂ ನಿಮ್ಮನ್ನ ಕಾಲ್ ಮಾಡಿ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ರಾ? ಆತರ ಏನು ಇಲ್ವಲ್ಲ. ನೀವು ಇದು ಏನ್ ನಿಮ್ಮ ವಿರುದ್ಧ ಸುಮೋಟೋ ಕೇಸ್ ದಾಖಲಾಯ್ತು, ಅದಾದ ನಂತರನೇ ನೀವು ನಾನು ತನಿಖೆಗೆ ಸಹಕರಿಸ್ತೀನಿ, ನನಗ್ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನ ತೆಗೆದುಕೊಂಡಿದ್ರಿ ಅಂತ ಹೇಳಿ ನಿಮ್ಮ ಪರ ವಕೀಲರು ನಮಗ್ ಮಾಹಿತಿಯನ್ನು ಕೊಟ್ರು. ಹೌದು. ಸೊ ಅದನ್ನೇ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವ್ ಏನಂತ ಅಪೀಲ್ ಹೋಗಿದ್ರಿ? ಕಂಟಿನ್ಯೂಸ್ಲಿ ವಕೀಲರು ನಾವು ಪೊಲೀಸರಿಗೆ ಸಹಕರಿಸ್ತಾನೆ ಇದೀವಿ. ಅವ್ರು ಏನೇನ್ ಹೇಳ್ತಾರೋ ಎಲ್ಲಾ ಪಾಲಿಸ್ತಾನೆ ಇದೀವಿ. 15 days ಚೂರು ಟೈಮ್ ಕೊಡಿ, ನಾವು ಅದಕ್ಕಿನ್ನು ಚೂರು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ವಿ. ಅವ್ರು ಪಾಪ ಟೈಮು ಕೊಟ್ಟಿದ್ರು. ಆದ್ರೆ ಗೊತ್ತಿಲ್ಲ ಮೇಲ್ಗಡೆಯಿಂದ ಯಾರು ಏನ್ ಪ್ರೆಷರ್ ಹಾಕಿದ್ರು ಗೊತ್ತಿಲ್ಲ. ಅವರು ಹಂಗಾಗಿ ಹುಡ್ಕೊಂಡೆಲ್ಲ ಬಂದಿದ್ರು. ಬಟ್ ನೋ ವರೀಸ್, ಈಗೆಲ್ಲ ಓಕೆ ಇದೆ. ಓಕೆ ಸರಿ. ಈಗ ಜಾಮೀನ್ ಸಿಕ್ಕಿದೆ ನಿಮಗೆ? ಹೌದು ಹೌದು. ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲವೂ ಸುಳ್ಳು ಅಂತ ಹೇಳ್ತಿದ್ದೀರಿ? ಖಂಡಿತ ಸುಳ್ಳು, 100% ಸುಳ್ಳು. ಈಗ ಬೆಳ್ಳಂಬೆಳಗ್ಗೆನೆ ನಿಮ್ಮ ಮನೆ ಹತ್ರ ಈಗ ಪೊಲೀಸ್ನವ್ರು ಸುಳ್ದಾಡ್ತಾ ಇದ್ರು, ಮಾಧ್ಯಮದವ್ರು ಸುಳ್ದಾಡ್ತಾ ಇದ್ರು, ಅಲ್ಲೇ ಇದ್ಬಿಟ್ಟಿದ್ರು ಬೆಳಗ್ಗೆಯಿಂದ. ನಿಮ್ಮ ತಾಯಿಯವರು ಮನೇಲಿದ್ರು ಅಂತ ನಮಗ್ ಗೊತ್ತಾಯ್ತು, ಅವರೇ ಪೊಲೀಸ್ನವ್ರಿಗೆ ನಿಮ್ ಮನೆಯೆಲ್ಲ ತೋರ್ಸಿದ್ರು ಅಂತ ಹೇಳಿ. ಏನ್ ಪ್ಯಾನಿಕ್ ಆಗಿದ್ರಾ ನಿಮ್ ತಾಯಿ? ಆಬ್ವಿಯಸ್ಲಿ ಹಂಗೆಲ್ಲ ಮತ್ತೆ ಮನೆ ಮುಂದೆ ಎಲ್ಲ ಬಂದ್ರೆ ಅವ್ರು ಪ್ಯಾನಿಕ್ ಆಗಿರ್ತಾರೆ. ಓಕೆ. ಅವ್ರು ಫೋನ್ ಕಾಲ್ ಅಲ್ಲಿ ಮಾತಾಡೋದ್ ನೋಡಿನೇ ನನ್ಗೆ ಅರ್ಥ ಆಯ್ತು ಚೂರ್ ಪ್ಯಾನಿಕ್ ಆಗಿದ್ದಾರೆ ಅಂತ. ಅಂಡ್ ಇನ್ನು ಈ ಮಾಧ್ಯಮಗಳಲ್ಲಿ ಅದು ಅತ್ಯಾಚಾರಗಳ ಪರವಾಗಿರುವಂತಹ ಈ ಮಾಧ್ಯಮಗಳು 100% ಮಾತಾಡೋದ್ ನೋಡಿ ಅವ್ರಿಗೆ ಚೂರು ಪ್ಯಾನಿಕ್ ಆಗಿದೆ. ಬಟ್ ನೋ ವರೀಸ್. ಅವರು ಅನುಮತಿಯನ್ನ ಪಡೆದುಕೊಂಡಾಗಿದ್ದಾಗ್ಯೂ ಕೂಡ ಪೊಲೀಸರು ಮನೆ ಮುಂದೆ ಬಂದದ್ದು ಮತ್ತು ಮಾಧ್ಯಮಗಳು ಈ ಕಾರಣದಿಂದ ನಿಮ್ ತಾಯಿ ಭಯಗೊಂಡಿದ್ರು ಅಂತ ತಾವು ಹೇಳ್ತೀರಿ? ಹೌದು ಮೇಡಮ್, ಹೌದು. ಓಕೆ. ಈಗ ನೀವು ಅನುಮತಿಯನ್ನ ಪಡ್ಕೊಂಡಿದ್ದಾಗ್ಯೂ ಕೂಡ ಪೊಲೀಸರು ಮನೆ ಮುಂದೆ ಬಂದು ಈ ತರದೊಂದು ಸೀನ್ ಕ್ರಿಯೇಟ್ ಮಾಡಿದಾರೆ ಇವತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಿದೆ ಸಮೀರ್? ಈಗ ನೋಡ್ಬೇಕು ಮೇಡಮ್, ಲಾಯರ್ಸ್ ಜೊತೆ ವಿಚಾರಿಸ್ಬೇಕು ಏನ್ ಮಾಡ್ಬೋದು ಅದಕ್ಕೆ ಅಂತ. ಓಕೆ. ಸೊ ಅವ್ರು ಏನ್ ಹೇಳ್ತಾರೋ ಅದ್ರ ಅಕಾರ್ಡಿಂಗ್ ಮೂವ್ ಮಾಡ್ತೀವಿ ಮೇಡಮ್. ಓಕೆ ಸಮೀರ್, ಥ್ಯಾಂಕ್ ಯು.